ಏನವ ರಾಣಿ, ನಿನ್ನ ಗಂಡನ ಬಂದದಂತ ವಿಷಯ ಎಲ್ಲ ಹೇಳ್ಬಿಡಿ ಇವತ್ತಂಗಾರೆ. ಅದೇನೋ ಗೊತ್ತಿಲ್ಲ ಕಣಮ್ಮ, ಮಾವ ಏನೋ ಹೇಳಿಲ್ಲ ಸರಿಯಾಗಿ. ನೋಡೋಣ ಇರು. ಅಯ್ಯೋ ಅವ್ರು ಬಂದರೆ ಹೆಂಗೆ ಹೇಳೋದು, ಅದೇ ಯೋಚನೆ ನನಗೆ. ಹೆಂಗೆ ಹೇಳೋದು ಅಂದ್ರೆ ಇರೋದು ಹೇಳೋದು, ನೀನು ಜಾಸ್ತಿ ತಲೆ ಕೆಡ್ಸ್ಕೊಡು ಸುಮ್ಮನೆ. ಓ ಮಾವ ಬಂದ್ರಾ? ಬನ್ನಿ. ಎಲ್ಲಿ ಮಾವ ಅವ್ರು ಬಂದಿಲ್ವಾ? ನೀವು ಒಬ್ಬರೇ ಬಂದ್ರಾ? ರಾಣಿ ನಿಮ್ಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು. ಅವನ್ನ ಇಲ್ಲಿ ಕರ್ಕ ಬಂದ್ಬಿಟ್ಟು ಬಿಸಿ ಎಲ್ಲ ಹೇಳಿ ಆದಿರಂಪ ಬಿದ್ದಿರಂಪ ಮಾಡಿಯಾ? ಸುಮ್ಮನಿರೋದಿಲ್ಲ ಅವನು. ನಾನು ಅವನಿಗೆ ಅರ್ಥ ಮಾಡಿಸ್ತೀನಿ, ಸುಮ್ಮನಿರು. ನಾನೇ ಹೇಳ್ತೀನಿ. ನಬಿ ಎಲ್ಲದಕ್ಕೆ ಒಪ್ಕೊಂಡಿದ್ದಾಳಾ? ಏನು ತೀರ್ಮಾನ ತಗೊಂಡ್ರಿ? ಅಂಕಂಡು ಮಾವು ಒಪ್ಕೊಂಡವ್ರೆ. ನಾಳೆಗೆ ಗಂಡನ ಕಡೆ ಬರೋಕ್ಕೆ ಹೇಳ್ತೀವಿ. ಅವ್ರು ಬರ್ತಾರೆ ನಾಳೆ ನವಿ ನೋಡೋಕ್ಕೆ. ಮಾವ ನೀವು ಅವರು ಎಲ್ಲ ಇದ್ರೆ ಸರಿ ಅಲ್ವಾ? ನೀವು ಯಾವಾಗ ಹೇಳ್ತೀವಿ ಅವ್ರಿಗೆ? ಮತ್ತೆ ಬಂದ್ಬಿಟ್ಟಿದ್ರೆ ಆಗ್ಬಿಡತ್ಕಂಡು ಮಾವಾತೆಗೆ. ಅಯ್ಯೋ ನಾನು ಹೇಳ್ತೀನಿ ಸುಮ್ಮನಿರವ. ಇವತ್ತು ಹೋಗ್ಬಿಟ್ಟು ಮಾತಾಡ್ತೀನಿ ನಾನು, ಸುಮ್ಮನಿರೋ ಅನ್ಸುತ್ತೆ. ಮಾತಾಡ್ಬಿಟ್ಟು ನಾನು ಒಪ್ಪಿಸ್ತೀನಿ, ನೀನು ಸುಮ್ಮನಿರು. ನೀನು ಕರ್ಕ ಬಂದರೆ ಸುಮ್ಮನೆ ಇದು ಮಾಡ್ತಾನೆ ಅವನು ನವೀನ್ ಮುಂದೆ. ಮೇಲೆ ಅವೇನು ಒಪ್ಕೊಂಡಿರೋದು ಆಮೇಲೆ ಒಪ್ಕೊಳ್ದೆ ಓದೋದು ಅದೆಲ್ಲ ಯಾಕೆ? ಸುಮ್ಮನೆ ನಾನು ಮಾತಾಡ್ಬಿಟ್ಟು ಬೆಳಿ ಕರ್ಕ ಬರ್ತೀನಿ. ಎಷ್ಟೊತ್ತಿಗೆ ಬರ್ತಾರಂತೆ? ಮಾವ ನಾಳೆ ಮಧ್ಯಾಹ್ನದ್ದು ಬರ್ಬೋದು, ಒಂದು 11-12 ಗಂಟೆ ಬರ್ಬೋದು. ಸರಿ ಬಿಡು, ಹಂಗಾರೆ ನಾನು ಅಷ್ಟೊತ್ತಿಗೆ ಬರ್ತೀನಿ. ಅಲ್ಲ ಕಣ್ಮಾವ, ನಂಗೆ ಭಯ ಅವ್ರು ನಾಳೆಗೆ ಬಂದ್ಬಿಟ್ಟು ಏನಾರೇ ಗಲಾಟೆ ಮಾಡ್ಬಿಟ್ಟಾರು ಅಂತ. ನಾನು ಎಲ್ಲನೂ ಹೇಳ್ಕೊಂಡು ಕರ್ಕ ಬರ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ. ಅದೇನು ಬೇಕೋ ಅಲ್ಲ ರೆಡಿ ಮಾಡ್ಕೊ, ಆಯಿತಾ? ಆಯ್ತಪ್ಪ ಮನೋಜ. ಹ್ಞೂ ಮಾವ ಆಯಿತು, ರೆಡಿ ಮಾಡ್ಕೊತೀವಿ ಬಿಡಿ. ತಗೋರಾಣಿ, ಇದ್ರ ದುಡ್ಡದೆ ಮಾಡಿಕೊಂಡು ಅದೇನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೊ. ಅಯ್ಯೋ ಬೀಗ್ರೆ ಇದ್ಯಾಕೆ ನಮ್ಮ ಮನೇಲಿ ಮಾಡ್ತಿರೋದು? ಯಾಕೆ ನಾವಿಲ್ವಾ? ನೀವು ಕೊಡ್ಬೇಕಾ? ಓ ಸರಿ ಬಿಡಿ. ಹಂಗಂದ್ರೆ ಆತದ ಇದೆ. ನಮ್ಮ ಮನೆ ಮಗಳಲ್ವಾ, ಅದು ನಾವು ನಿಂತು ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ. ನೀವು ಇಲ್ಲ ಅಂತಲ್ಲ, ನೀವು ಮಾಡ್ತೀರಿ, ಆದ್ರೂ ನಮ್ಮದು ಒಂಚೂರು ಇರಬೇಕಲ್ವಾ? ರಾಣಿ ತಗೋ. ಮಾವ ಆಯಿತು. ಸರಿ, ಹಂಗಾದ್ರೆ ಬೇಗ ಕರ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡಿ. ಸರಿ ಕಣಮ್ಮ, ಆಯಿತು ಬರ್ತೀನಿ. ಅಯ್ಯೋ ಅವ್ರು ಒಪ್ಕೊಂಡು ಬಂದ್ಬಿಟ್ರೆ ಸರಿ ಕಣಮ್ಮ. ಬೇಕಾದಷ್ಟು ಕೆಲಸ ಅದೇ ಮಾಡೋಕ್ಕೆ. ಅಯ್ಯೋ ಮಾಡ್ಕೊಳ್ಳೋಣ ಬವ್ವ, ತಲೆ ಕೆಡ್ಸ್ಕೊಬೇಡ. ಭವಿ ಏನು ಮಾಡ್ತಿದ್ದಾಳೋ ಏನೋ. ಭವಿಗೊಂದು ಫೋನ್ ಮಾಡಲಾ? ಹಲೋ 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 ಭವ್ಯ, ಏನಿದು ಹಿಂಗಾಗ್ತಿದೆ? ಎತ್ತುತ್ತಾ ಅಲ್ವಾ ಇವಳು? ಎಷ್ಟು ಸತಿ ಕಾಲ್ ಮಾಡ್ತಿದ್ದೀನಲ್ಲ. ಹಲೋ ಏ ಭವ್ಯ, ಎಲ್ಲೋಗಿದ್ಯಾ? ಆಫೀಸಲ್ಲಿ ಅಷ್ಟೊಂದು ಬ್ಯುಸಿನಾ ನೀನು? ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿಲ್ಲ ನೀನು. ಎಷ್ಟು ಸತಿ ಕಾಲ್ ಮಾಡಿದೆ ಗೊತ್ತಾ? ಓ ಸಾರಿ ಕಣೆ, ಸ್ವಲ್ಪ ಬ್ಯುಸಿ ಇದ್ದೆ. ಏನು ಹೇಳು ನವ್ಯ? ಯಾಕೆ ಒಂಥರ ಇದೆಯಾ? ಏನು ಮಾಡ್ತಿದ್ದೆ? ಅದು ಏನಿಲ್ಲ ಬಿಡು, ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಷ್ಟೇ. ಏನೋ ಹೇಳು ನವ್ಯ. ಏ ಭವ್ಯ, ಏನಾಯ್ತು ಕರೆಕ್ಟಾಗಿ ಹೇಳು. ಯಾಕೋ ಒಂಥರ ಇದೆಯಾ ನೀನು? ಏನು ಕರೆಕ್ಟಾಗಿ ಹೇಳ್ತೀನಿ ಅಂದರೆ ಏನೋ ಮುಚ್ಚಿಡ್ತಿದ್ದೆ ಅನಿಸ್ತಿದೆ. ಏನು ಹೇಳೆ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ ನವ್ಯ. ಏನೂ ಇಲ್ಲ ಬಿಡು. ಸರಿ, ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ಏ ಭವ್ಯ, ಏನಾಯ್ತು ಇವಳಿಗೆ? ಯಾಕೆ ಹಿಂಗೆ ಫೋನ್ ಕಟ್ ಮಾಡಿಬಿಟ್ಲು? ಏನು ಅಂತಲೂ ಹೇಳ್ತಲ್ಲ, ಏನೋ ಮುಚ್ಚಿಡ್ತಿದ್ದಾಳೆ ನನ್ನ ಹತ್ರ. ಏನು ಮಾಡೋದೀಗ? ಯಾರು ಕಾಲ್ ಮಾಡೋದು? ವರುಣ್ಗೆ ಮಾಡಲಾ? ಅಯ್ಯೋ ವರುಣ್ ನಮ್ಮ ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫ್ ಯಾಕೆ ಮಾಡ್ಕೊಂಡಿದ್ದಾನೆ? ಏನು ಅರ್ಥನೇ ಆಗ್ತಿಲ್ವಲ್ಲ. ಏನಪ್ಪ ಮಾಡೋದು ಇವಾಗ? ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾವಿನ್ನೂ ಫೋನ್ ಮಾಡ್ತೀನಿ, ಅವನೇ ಹೇಳೋದು. ಸರಿ. ಹಲೋ 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 ನವ್ಯ, ಹೇಳಿ ನವ್ಯ. ನವೀನ್ ಎಲ್ಲಿದ್ಯಾ ನೀನು? ನಾನು ಭವ್ಯ ಎಲ್ಲ ಇಲ್ಲೇ ಇದ್ದೀವಲ್ಲ ಹಾಸ್ಪಿಟ್ಲಲ್ಲಿ. ಏನು ನೀನು ಭವ್ಯನಾ? ಹಾಸ್ಪಿಟಲ್ ಇದ್ದೀರಾ? ಯಾಕೆ, ಏನಾಯ್ತು? ಯಾಕೇನಾಯ್ತು ನವೀನ್? ಓ ಯಾಕೆ ಭವ್ಯ, ನಿಂಗೇನು ಹೇಳಿಲ್ವಾ? ಇಲ್ಲ, ಅವಳೇನು ಹೇಳ್ತಲ್ಲ ನನಗೆ. ಏನಾಯ್ತು ನವೀನ್? ನೀನಾದರೂ ಹೇಳು ಪ್ಲೀಸ್. ಅಯ್ಯೋ ಅದೇ, ಇವನು ವರುಣು ಫುಲ್ ಕುಡಿದು ನಿನ್ನೆ ಫುಲ್ಲು ಡ್ರಿಂಕ್ಸ್ ಮಾಡಿಬಿಟ್ಟಿದ್ದಾನೆ. ಬೆಳಗ್ಗೆಯಿಂದ ಸಂಜೆ ತನಕ ಊಟ ತಿಂಡಿ ಏನೂ ಮಾಡಿಲ್ಲ. ಫುಲ್ ಸುಸ್ತಾಗಿ ವಾಂತಿ ಎಲ್ಲ ಮಾಡ್ಕೊಂಡು ಮನೇಲಿ ಬಿದ್ದಿದ್ದ. ಭವ್ಯ ಫೋನ್ ಮಾಡಿದ್ಲು, ನಿನ್ನೆ ನೈಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಅಡ್ಮಿಟ್ ಮಾಡಿದ್ದೀವಿ. ಡಾಕ್ಟ್ರಿಗೆ ಸೀರಿಯಸ್ ಇದೆ ಸ್ವಲ್ಪ ಕಂಡೀಷನು, ಇನ್ನೂ ರಿಪೋರ್ಟ್ ಯಾವುದು ಬಂದಿಲ್ಲ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಇದ್ದೀವಿ ರಾತ್ರಿಯಿಂದನೂ. ಅಯ್ಯೋ ಏನು ಹೇಳ್ತಿದ್ಯಾ ನವೀನ್? ಹೌದಾ? ನಂಗೆ ಯಾಕೆ ಹೇಳಿಲ್ಲ ಈ ಭವ್ಯ? ಅದೇ ಸುಮ್ಮನೆ ಟೆನ್ಷನ್ ಮಾಡ್ಕೋತಿ ಅಂತ ಹೇಳಿಲ್ಲ ಅನ್ಸುತ್ತೆ, ಊರಿಗೆ ಹೋಗಿದೆ ಅಂತಲ್ಲ. ಸರಿ ಬಿಡು, ನಾನು ಭವ್ಯನೂ ಇದೀವಲ್ಲ, ನೋಡ್ಕೋತೀವಿ. ನೀನು ಆರಾಮಾಗಿದ್ದು ಬಾ. ಸರಿ, ನಂಗೆ ಇಡ್ಲಾ? ಸ್ವಲ್ಪ ಡಾಕ್ಟ್ರು ಕರಿತಾ ಇದ್ದಾರೆ. ಅಯ್ಯೋ ಈ ವರುಣ್ ಯಾಕೆ ಹಿಂಗೆಲ್ಲ ಮಾಡ್ಕೊಂಡ? ಯಾಕೆ ಅಷ್ಟೊಂದು ಕುಡಿಯೋಕೋದ? ಛೇ ಪಾಪ ಭವ್ಯ, ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನೋ. ನನ್ನ ಹತ್ರ ಏನು ಹೇಳ್ಕೊಳ್ತಾನೆ ಸುಮ್ಮನೆ ಒದ್ದಾಡ್ತಿದ್ದಾಳೆ. ನಂಗೆ ಹೇಳ್ಬಿಟ್ರೆ ನಾನು ಬಂದ್ಬಿಡ್ತೀನಿ ಅಂತಾನೇನೋ. ಆದರೂ ನನಗೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ಹೇಗೆ ಇಲ್ಲಿ ಇರೋಕ್ಕಾಗುತ್ತೆ? ನಾನು ಹೋಗಲೇಬೇಕು. ನವ್ಯ ನವ್ಯ, ಏನಿಗೆ? ಏನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದೆಯಾ? ಅಮ್ಮ, ನಾನು ಸ್ವಲ್ಪ ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕಮ್ಮ, ನಾನು ಹೋಗಲೇಬೇಕು. ಯಾಕೆ ಅಳ್ತಾ ಇದೆಯಾ? ಏನಾಯ್ತು? ಏನಂತ ಅರ್ಜೆಂಟು? ವರುಣ್ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರು ಖಂಡಿತ ಕಳಿಸಲ್ಲ, ಬೇರೆ ಏನಾದರೂ ಹೇಳಬೇಕು. ಏ ನವ್ಯ, ನಿನ್ನೆ ಕೇಳ್ತಾ ಇರೋದು ಏನು ಅಂತ? ಅಮ್ಮ, ಭವ್ಯಂಗೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳಂತೆ. ಅವ್ಳು ಹೋಗಿ ನೋಡ್ಬೇಕಮ್ಮ. ಪಾಪ ಅವ್ರ ಅಮ್ಮ ಫೋನ್ ಮಾಡಿದ್ರು ಅದಕೊಂಡು, ಅದಕ್ಕೆ ಅಮ್ಮ ಹೋಗ್ಬೇಕು ನಾನು. ಬಾಯ್ ಮುಚ್ಕೊಂಡು ಬಿದ್ದಿದ್ರೆ ಸರಿ, ಕೈ ಕಾಲು ಮುರಿದಾಕ್ಬಿಡ್ತೀನಿ ನಿಂದು. ಏನು ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿದ್ಯಾ?
ಅವ್ರದ್ದು ಹಂಗೆ ಇವ್ರಿಗೆ ಹಂಗೆ ಅವ್ರದ್ದು ನೋಡೋಸ್ಕೊಯ್ತಾಳೆ, ಊರವ್ರದ್ದೆಲ್ಲ ನೋಡೋಕೆ ಹೋಗ್ತಾಳೆ. ಇವಳ್ದೆ ಹಿಂಗೆ ಹರಿದು ಊರ್ ಬಾಗ್ಲಾಗಿದೆ. ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ ರೂಮಲ್ಲಿ. ಏನು ಅನ್ಕೊಂಡಿದ್ದೆ ನೀನು? ನಾಳೆ ಹುಡುಗನ ಮನೇಲಿ ಬರ್ತಾರೆ ನೋಡೋಕೆ ಅಂತ ಹೇಳಿಲ್ಲ ನಿನಗೆ? ಈಗ ಬೆಂಗಳೂರಿಗೆ ಹೋಗ್ತೀನಿ ಅಂತ ರೆಡಿಯಾಗಿ ನಿಂತಿದ್ಯಲ್ಲ, ಏನಮ್ಮ ನೀನು ಹಿಂಗೆ ಮಾತಾಡ್ತಿದ್ಯಾ? ಭವ್ಯ ಹುಷಾರಿಲ್ಲ ಅಂತ ಹೋಗಿ ನೋಡೋಕೆ ಬೇಡವಾ ನಾನು? ಯಾರಿಗೆ ಏನಾದರೂ ಆಗಲಿ ನೀನು ಎಲ್ಲೂ ಹೋಗಂಗಿಲ್ಲ ಅಷ್ಟೇ, ಮರ್ಯಾದಿಂದ ಬಿದ್ದಿರು. ಅಕ್ಕ ಏನಾಯ್ತು? ಯಾಕೆ ಕಿರ್ಚಾಡ್ತಿದ್ಯಾ? ಇವಳು ನೋಡ, ನಾವಿಲ್ಲಿ ಹುಡುಗನ ಕಡೆ ಬರ್ತಾರೆ ಅದು ಇದು ಅಂತ ಕಷ್ಟಪಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ರೆ ಬೆಂಗಳೂರಿಗೆ ಹೋಗ್ಬೇಕಂತೆ. ಬೆಂಗಳೂರಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಿಂತವಳೆ. ಏನಕ್ಕೆ ನಾವು ಬೆಂಗಳೂರಿಗೆ ಈಗ? ಹಾಂ, ನಿನ್ನ ಕಣ್ಣೇನು ಕಾಣಿಸ್ತಿಲ್ವಾ ನಾವು ಎಷ್ಟು ಕಷ್ಟಪಡ್ತಿದ್ದೀವಿ, ಏನೇನು ಮಾಡ್ತಿದ್ದೀವಿ ಅಂತ? ಈಗ ಏನಕ್ಕೆ ಹೋಗ್ಬೇಕು ನೀನು ಬೆಂಗಳೂರಿಗೆ? ಏನು ಮಾವ ನೀವು ಅಮ್ಮನ ಥರನೇ ಮಾತಾಡ್ತಿದ್ದೀರಲ್ಲ. ನನ್ನ ಫ್ರೆಂಡ್ ಭವಿಂಗ್ ಹುಷಾರಿಲ್ವಂತೆ, ನಾನು ಹೋಗ್ಬೇಕು ಮಾವ, ನೋಡೋಕೆ ಹೋಗ್ಬೇಕು. ಬೇಕಿದ್ರೆ ನಾಳೆ ಬರ್ತೀನಿ. ನೋಡು, ನೀನು ಎಲ್ಲೂ ಹೋಗ್ತಾ ಇಲ್ಲ ಅಕ್ಕ. ಇವಳ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಬಾಗಿಲು ಹಾಕೊಂಡು ಬಾ, ಬಿದ್ದಿರಲಿ ರೂಮಲ್ಲಿ ಗೊತ್ತಾಗುತ್ತೆ. ಏನಮ್ಮ ಏನು ಮಾವ ಹಂಗೆ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ ನನ್ನ ರೂಮಲ್ಲಿ ಬಿದ್ದಿರಲಿ ಅಂದರೆ? ಏನಕ್ಕೆ ನನ್ನ ರೂಮಲ್ಲಿ ಕೂಡ ಹಾಕ್ತೀರಾ ನೀವು? ಅಮ್ಮ ನಾನು ಹೋಗ್ಬೇಕಮ್ಮ ಬೆಂಗಳೂರಿಗೆ, ಪ್ಲೀಸ್ ನೀನಾದರೂ ಅರ್ಥ ಮಾಡ್ಕೋ. ಏನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಇಲ್ಲೇ ಬಿದ್ದಿರು. ಏನಮ್ಮ ನೀನು ಹಿಂಗೆ ಮಾಡ್ತಿದ್ಯಾ? ನನಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇವರೆಲ್ಲ? ನನ್ನ ಮನಸ್ಸನ್ನ ಯಾರು ಅರ್ಥನೇ ಮಾಡ್ಕೊತಾ ಇಲ್ಲ. ಭವ್ಯ, ಯಾಕೆ ಭವ್ಯ ನೀನು ಆದರೆ ಏನೂ ಹೇಳಲಿಲ್ಲ? ಹಲೋ ಹಲೋ, ಏ ಭವ್ಯ, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ವರುಣ್ ಹುಷಾರಿಲ್ವಂತಲ್ಲ, ಸೀರಿಯಸ್ ಅಂತ ಹೇಳ್ದಂತೆ ಡಾಕ್ಟ್ರು. ಯಾಕೆ ನೀನು ನನ್ನ ಹತ್ರ ಏನೂ ಹೇಳ್ತಾ ಇಲ್ಲ? ಏನು ಹೇಳೋಕ್ಕಾಗಲ್ಲ ಕಣೆ, ನೀನಿರೋ ಪರಿಸ್ಥಿತಿಗೆ ಇದನ್ನೆಲ್ಲ ಹೇಗೆ ಹೇಳೋದು? ನೋಡು, ನೀನು ಆರಾಮಾಗಿರು, ಅದೇನಿದ್ರು ನಾನು ನೋಡ್ಕೊಳ್ತೀನಿ. ನವೀನ್ ಇದ್ದಾನೆ ನನ್ನ ಜೊತೆ. ಹೇಗೆ ನಾನು ಆರಾಮಾಗಿರೋದು? ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ನಾನು ಬರಬೇಕು ಬೆಂಗಳೂರಿಗೆ ಅಂತ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ, ಆದರೆ ಅಮ್ಮನ ಮಾವನ ಸೇರಿ ನನ್ನ ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ, ನಾನು ಎಲ್ಲೂ ಹೋಗಬಾರ್ದು ಅಂತ. ಹೌದಾ? ರೂಮಲ್ಲಿ ಯಾಕೆ ಕೂಡ ಹಾಕಿದ್ರು? ಏನು ಮಾಡೋಕ್ಕಾಗಲ್ಲ ಕಣೆ ನವ್ಯ, ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅವರು ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ನೀನು ಅರ್ಥ ಮಾಡ್ಕೋಬೇಕು. ನೋಡು, ಅದೆಲ್ಲ ಮುಗಿಸ್ಕೊಂಡೆ ಬಾ, ನಾನು ನೋಡ್ಕೋತಾ ಇರ್ತೀನಿ. ಇಡ್ತೀನಿ, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.